ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಸಿಂಪಲ್ಲಾಗಿ ಮಸಾಲೆ ಏನು ಹಾಕಿ ಮಿಕ್ಸಿ ಮಾಡಿದೆ. ಹಾಗೆ ಹಾಲು ಮತ್ತು ಕಡಲೆಕಾಳು ಇರುತ್ತಲ್ಲ, ವೈಟ್ ಕಡಲೆಕಾಳು, ಅದನ್ನು ಸೇರಿಸಿ ಮಸಾಲ ಚೆನ್ನಾಗಿ ಮಾಡ್ತಾಯಿದ್ದೀನಿ ನೋಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಈಜಿ ಕೂಡ ಮಾಡೋದು. 200 ಗ್ರಾಮ್ನಷ್ಟು ಕಡಲೆ ತೊಗೊಂಡಿದ್ದೀನಿ ನಾನು, ಕಾಬೂಲಿ ಕಡಲೆ ಅಂತಾರಲ್ಲ. ಆಮೇಲೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ದೊಡ್ಡದು. ಕುಕ್ಕರಲ್ಲಿ 3 ವಿಸಿಲ್ ತೊಗೋಬೇಕು ನೋಡಿ. ನಾನು 3 ವಿಸಿಲ್ ಆಯಿತು. ಇದಕ್ಕೆ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 1 ಟೊಮಾಟೊ, 1 ಹಸಿಮೆಣಸಿನ್ಕಾಯಿ. ಖಾರನೂ ಹಾಕಬೇಕು, ಅದಕ್ಕೆ ಒಂದೇ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಬಾಣಲೆ ಇಟ್ಟಿದ್ದೀನಿ ನೋಡಿ ಒಗ್ಗರಣೆಗೆ. ನೋಡಿ, ಜೀರಿಗೆ ಮಾತ್ರ ಹಾಕಬೇಕು, ಸಾಸಿವೆ ಬೇಡ, ಇದಕ್ಕೆ ಚೆನ್ನಾಗಿರಲ್ಲ. ಅದು ಸ್ವಲ್ಪ ಹಾಕಿದ್ದೀನಿ ಜೀರಿಗೆ. ಆಮೇಲೆ ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಆಮೇಲೆ ಕರಿಬೇವು ಹಾಕಿದೆ ನೋಡಿ. ಕರಿಬೇವು ಹಾಕಿ ನಂತರ ಸ್ವಲ್ಪ ಹಾಗೆ ಕಲಕಬೇಕು. ನಂತರ ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಆ ಈರುಳ್ಳಿ ಹಾಕ್ಕೊಳ್ಬೇಕು. ನೋಡಿ, ಈರುಳ್ಳಿನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು 1-2 ನಿಮಿಷ. ಆಮೇಲೆ ಅದಕ್ಕೆ 1 ಟೊಮಾಟೊ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕಬೇಕು. ಟೊಮಾಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಗ್ಯಾಸು. ಜಾಸ್ತಿ ಹೈಯಲ್ಲಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸ್ ಇರುತ್ತೆ ನೋಡಿ. ಇದಕ್ಕೆ ಅರಿಶಿನ ಪುಡಿ ಹಾಕಿದ್ದೀನಿ ನೋಡಿ. ಅರಿಶಿನ ಪುಡಿ ಒಂದು ಅರ್ಧ ಚಮಚ ಸಾಕು. ಹಾಗೆ ಆಮೇಲೆ ಸ್ವಲ್ಪ ಸಾಲ್ಟು, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಗರಂ ಮಸಾಲ ಹಾಕಬೇಕು, ಒಂದು 1/2 ಸ್ಪೂನು. ಚಿಕ್ಕ ಸ್ಪೂನಿಂದ ಹಾಫ್ ಸ್ಪೂನ್ ಹಾಕಿದ್ದೀನಿ. ಒಂದು 1/2 ಸ್ಪೂನು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನೋಡಿ, ಅದಕ್ಕೆ ಒಂದು ಚಿಕ್ಕ ಗ್ಲಾಸಿಂದ 1 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ಕಾಫಿ ಕುಡಿತೀವಲ್ಲ, ಚಿಕ್ಕ ಗ್ಲಾಸು, ಅದರಿಂದ 1 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಇದು 1-2 ನಿಮಿಷ ಕುದಿಬೇಕಿದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ. ಆಮೇಲೆ ನಾವು ಕಡಲೆಕಾಳು ಕುದಿಸಿರ್ತೀವಲ್ಲ, ಅದನ್ನು ಮತ್ತು ಆಲೂಗಡ್ಡೆ ಹಾಕಬೇಕು ನೋಡಿ. ಅದು ಸಣ್ಣಗಿಟ್ಟಿದ್ದೀನಿ ಕುದೀಲಿ ಅಂತ. ಈಗ ನೋಡಿ, ಇದು 3 ವಿಸಿಲ್ಗೆ ಕುದ್ದಿದೆ ನೋಡಿ ಕಾಬೂಲಿ ಕಡಲೆ. ಆಮೇಲೆ ಆಲೂಗಡ್ಡೆ ಕೂಡ ಸಣ್ಣಗೆ ಹೆಚ್ಕೋಬೇಕು. ಆ ಕಾಬೂಲಿ ಕಡಲೆ ಇನ್ನೊಂದು ಸ್ವಲ್ಪ, ಅದಕ್ಕೆ ಒಂದು ಸ್ವಲ್ಪ ನೀರು ಇರಬೇಕು, ಅದರಲ್ಲಿ ಸ್ವಲ್ಪ ಇದ್ದರೂ ಪರವಾಗಿಲ್ಲ, ಹಾಗೆ ಹಾಕಬೇಕು. ನಂತರ ನೀರು ಮತ್ತೆ ಕುದಿಸೋದ್ರಿಂದ ಎಲ್ಲ ನೀರು ಕಮ್ಮಿ ಆಗುತ್ತೆ. ಆಮೇಲೆ ಆಲೂಗಡ್ಡೆ ಕೂಡ ಸಣ್ಣಗೆ ಹೆಚ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ಈಗಷ್ಟು ಚೆನ್ನಾಗಿ ಅನ್ಸಂಗಿಲ್ಲ. ಒಂದು 2-3 ನಿಮಿಷ ಕುದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ನೋಡಿ. ಈಗ ಅರ್ಧ ಕುದ್ದಿದೆ, ನಾನು ಸ್ವಲ್ಪ ನೀರು ಕಡಿಮೆ ಆಗಬೇಕು, ಅಲ್ಲಿವರೆಗೂ ಕುದಿಸ್ಬೇಕು ನೋಡಿ. ಚೆನ್ನಾಗಾಗಿದೆಯಲ್ಲ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಇದಕ್ಕೇನು ಸಕ್ಕರೆ ಬೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಮೇಲೆ ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ಉದುರಿಸ್ಬೇಕು ಲಾಸ್ಟಲ್ಲಿ ನೋಡಿ. ಕೊತ್ತಂಬರಿನ ಉದುರಿಸಿದ್ವಿ, ಈಗ ಮಿಕ್ಸ್ ಮಾಡಬೇಕು ನೋಡಿ. ತುಂಬ ಚೆನ್ನಾಗಾಗಿದೆ.
ಆಲೂಗಡ್ಡೆ ಮತ್ತು ಕಡಲೆ ಮಿಕ್ಸ್ ಮಸಾಲ ತುಂಬ ಚೆನ್ನಾಗಾಗಿದೆ. ನೀವು ಮಾಡಿ ನೋಡಿ. ನಾನು ಚನಾ ಮಸಾಲ ಜೊತೆಗೆ ಪೂರಿ ಮಾಡ್ತಾಯಿದ್ದೀನಿ. ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಚನಾ ಮಸಾಲ. ಆಲೂ ಚನಾ ಮಸಾಲ ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆಗೆ. ನೀವು ಟ್ರೈ ಮಾಡಿ ನೋಡಿ. ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ಸಿಂಪಲ್ಲಾಗಿರೋ ವಿಡಿಯೋಗಳನ್ನ ಹಾಕ್ತಾಯಿರ್ತೀನಿ. ನೋಡಿ ಪೂರಿ ರೆಡಿ ಆಗ್ತಾ ಇದ್ದಾವೆ. ಪೂರಿ ಜೊತೆಗೆ ಆಲೂ ಚನಾ ಮಸಾಲ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಯಾರಾದರೂ ಗೆಸ್ಟ್ ಬಂದರೆ ಅವ್ರಿಗೆ ಕೂಡ ಮಾಡಿಟ್ಬಿಟ್ರೆ ಚನಾ ಮಸಾಲ ಮಾಡಿಟ್ರೆ ಪೂರಿ ಬಿಸಿ ಬಿಸಿ ಪೂರಿ ಮಾಡಿಕೊಡ್ಬೋದು. ನೋಡಿ ಸ್ವಲ್ಪ ಕೆಂಪಗೆ ಕರೆದಿದ್ದೀನಿ ಪೂರಿ ಜೊತೆಗೆ ಇದು ಆಲೂ ಚನಾ ಮಸಾಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗಾಗಿದೆ. ಇದಕ್ಕೆ ಯಾವುದೋ ಮಿಕ್ಸಿ ಮಾಡಿ ಹಾಕಿಲ್ಲ, ಏನು ಜಾಸ್ತಿ ಮಸಾಲ ಹಾಕದೆ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ದಿಢೀರ್ನೇ ಮಾಡ್ಬೋದು. ಇದು ತುಂಬ ಟೈಮು ತೊಗೊಳ್ಳೋದಿಲ್ಲ. ನೋಡಿ ಪೂರಿ ಜೊತೆ ತುಂಬ ಚೆನ್ನಾಗಿದೆ. ನೋಡಿ ನಾನು ಹಾಗೆ ಇದನ್ನು ಟೇಸ್ಟ್ ನೋಡ್ತೀನಿ. ನೋಡಿ ತುಂಬ ಸೂಪರಾಗಿತ್ತು ಟೇಸ್ಟು. ನೀವು ಮಾಡಿ ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.